ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪುಟ ಬೈಲಿ, ನಾನು ಈಗ ಸ್ಕೂಲ್ಗೆ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. ಆಮೇಲೆ ಸ್ವಲ್ಪ ಹೊರಗಡೆ ನನ್ನ ಕೆಲಸ ಇದೆ, ಹೋಗಿ ಬರ್ತೀನಿ. ನಾನು ಲಂಚ್ ಬ್ಯಾಗಲ್ಲಿ ಬಾಕ್ಸು ಮತ್ತೆ ನಿನಗೆ ಸ್ಪೂನು ಟಿಶ್ಯೂಸ್ ಎಲ್ಲ ಇಟ್ಟಿದ್ದೀನಿ. ನೀನು ಮತ್ತೆ ಆಕಾಶ್ ಊಟ ಮಾಡ್ಕೊಳ್ಳಿ. ನಾನು ಸಂಜೆ ಬರ್ತೀನಿ. ಅಕಸ್ಮಾತ್ ನಾನು ಬರೋದು ಲೇಟ್ ಆದ್ರೆ ಯೋಚನೆ ಮಾಡ್ಬಿಡಿ, ನಾನು ಬೇರೆ ಗಾಡಿ ವ್ಯವಸ್ಥೆ ಮಾಡಿರ್ತೀನಿ. ಓಕೆನಾ? ಸರಿ ಪಪ್ಪ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅದು ಒಬ್ರು ರಿಲೇಟಿವ್ ಇದ್ದಾರೆ, ಅವ್ರ ಮನೆಗೆ ಹೋಗಿ ಬರ್ತೀನಿ. ಸರಿ ಪಪ್ಪ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಸರ್. ಹೋಗೋಣ, ಬನ್ನಿ ನಡೀರಿ. ಹಾ, ಏನೋ ಜೀವ, ಮನೆಯೆಲ್ಲ ಹುಡುಕ್ಬಿಟ್ಟೆ, ಇಲ್ಲಿ ಬಂದು ನಿಂತಿದ್ಯಲ್ಲ. ಹಾ, ಬಾ ತಿಂಡಿ ತಿನ್ನೋಣ. ಬೇಡಮ್ಮ, ನನಗೆ ಹಸಿವಿಲ್ಲ. ಯಾಕೋ ಜೀವ, ಯಾಕೊಂಥರ ಇದೆಯಾ? ಯಾವುದೋ ನಾವು ಅನ್ಕೊಂಡಂಗೆ ಆಗ್ತಿಲ್ಲ ಅಮ್ಮ. ಮಹಿಮಾ ಅಂತೂ ತುಂಬ ಅಪ್ಸೆಟ್ ಆಗಿದ್ದಾಳೆ. ಅವಳನ್ನ ಹೇಗೆ ಸಮಾಧಾನ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ನಿಮಗೆಲ್ಲ ಹ್ಯಾಪಿ ನ್ಯೂಸ್ ಕೊಡಬೇಕು ಅಂತ ನಮಗೂ ಆಸೆ. ನಾವು ತುಂಬಾ ಪ್ರಯತ್ನ ಪಡ್ತಿದ್ದೀವಿ. ಆದರೆ ನೀವು ಪ್ರತಿ ಸಲ ಮಗು ಬಗ್ಗೆ ಕೇಳಿದಾಗಲೂ ನಮಗೇನು ಹೇಳಬೇಕು ಅಂತಲೇ ಗೊತ್ತಾಗಲ್ಲಮ್ಮ. ತುಂಬಾ ಹೆಲ್ಪ್ಲೆಸ್ ಫೀಲ್ ಆಗ್ಬಿಡ್ತೀವಿ. ಎಲ್ಲರೂ ಸಂತೋಷ ಪಡೋ ಥರ ಆಗಬೇಕು, ನಮ್ಮ ಫ್ಯಾಮಿಲಿ ಬೆಳಿಬೇಕು, ಮನೆ ತುಂಬಿರಬೇಕು, ಏನೇನೋ ಅನ್ಕೋತೀವಮ್ಮ. ಆದರೆ ನಾವು ಅನ್ಕೊಳ್ಳೋ ಥರ ಏನೂ ಆಗ್ತಾನೆ ಇಲ್ಲ ಅಮ್ಮ. ಪ್ರತಿ ಸಲ ಡಿಸಪಾಯಿಂಟ್ ಆಗ್ತಿದ್ದೀವಮ್ಮ. ಆ ದೇವರು ಒಂದ್ಸಲ ನಮಗೆ ಹೊರ ಕೊಟ್ಟಿದ್ದ, ಆದರೆ ಅದನ್ನು ನಮ್ಮ ಕೈಲಿ ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ. ಮೊದಲನೇ ಮಗನ ಕಳ್ಕೊಂಡ್ವಲ್ಲ, ಅದ್ರ ಶಾಪನೆ ಅನ್ಸತ್ತೆ. ನಮ್ಗೆ ಇನ್ನೊಂದು ಮಗು ಆಗ್ತಿಲ್ಲ. ಹೀಗೆ ಏನೇನೋ ಯೋಚನೆಗಳು ತಲೆಗೆ ಬರುತ್ತೆ. ನೆಮ್ಮದಿನ ಇಲ್ದಂಗೆ ಆಗ್ಬಿಟ್ಟಿದೆ ಅಮ್ಮ. ಜೀವ, ಯಾಕೋ ಹೀಗೆ ಶಾಪ ಗೀಪ ಅಂತ ಏನೇನೋ ಮಾತಾಡ್ತಾ ಇದ್ಯಾ? ಯಾರಿಗೂ ಅಬಾರ್ಷನ್ನೇ ಆಗಲ್ವಾ? ಹೀಗೆ ಅಬಾರ್ಷನ್ ಆದವರೆಲ್ಲ ನಿಂತರ ಯೋಚನೆ ಮಾಡ್ತಾ ಕೂತ್ಬಿಟ್ರೆ ಎಲ್ಲರೂ ಡಿಪ್ರೆಷನ್ಗೆ ಹೋಗ್ಬಿಡ್ಬೇಕಷ್ಟೆ. ಇಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡಬೇಡ ಜೀವ. ನೋಡು, ನಿನ್ ಮಹಿ ಮುಂದೆ ಅಂತೂ ಹೋಗಿ ಈ ಥರ ಎಲ್ಲ ಮಾತಾಡಲೇಬೇಡ. ಅವಳ ಮನಸ್ಸು ಈ ವಿಷಯದಲ್ಲಿ ಮೊದಲೇ ವೀಕ್ ಆಗೋಗಿದೆ. ಅವಳು ಇನ್ನು ನಿಜವಾಗ್ಲೂ ಡಿಪ್ರೆಷನ್ಗೆ ಹೊರಟೋಗ್ತಾಳೆ. ಪ್ಲೀಸ್, ಈ ಥರ ಎಲ್ಲ ಯೋಚನೆ ಮಾಡೋದನ್ನ ನಿಲ್ಲಿಸು. ನೀನು ಅಷ್ಟೇ ಕಂದ, ನಮ್ಮ ಬಗ್ಗೆ ಎಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡ. ಮೊಮ್ಮಕ್ಕಳಾದ್ರೂ ಖುಷಿನೇ, ಆಗದೆ ಹೋದ್ರೂ ಸರಿನೇ. ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡ. ಮೊಮ್ಮಕ್ಕಳಾಗ್ಲಿಲ್ಲ ಅಂತ ಮಕ್ಕಳ ಮೇಲೆ ಭಾರ ಹೇರಕ್ಕಾಗತ್ತಾ? ನಮಗೆ ನೀನು ಮಹಿ ಖುಷಿಯಾಗಿರೋದಷ್ಟೇ ಮುಖ್ಯ. ಇಷ್ಟಕ್ಕೂ ನಿನ್ಗೂ ಮಹಿಗೂ ಇವತ್ತೆಲ್ಲ ಎಷ್ಟೋ ವಯಸ್ಸಾಗ್ಬಿಟ್ಟಿದೆ. ಕರೆಕ್ಟ್ ಟೈಮ್ಗೆ ಕಾಯ್ಬೇಕಷ್ಟೆ. ಆಮೇಲೂ ಆಗದೆ ಹೋದ್ರೆ ಆಮೇಲೆ ದತ್ತು ತಗೊಂಡ್ರಾಯ್ತು. ಲೈಫಲ್ಲಿ ಎಲ್ಲರಿಗೂ ಒಂದು ಆಲ್ಟರ್ನೇಟಿವ್ ಆಪ್ಷನ್ ಅಂತ ಇದ್ದೇ ಇರುತ್ತೆ. ಇಲ್ಲಮ್ಮ, ನೀವು ನಮಗೆ ಫೋರ್ಸ್ ಮಾಡ್ತಿದ್ದೀರ ಅಂತ ನಾನು ಹೇಳ್ತಿಲ್ಲ. ಮತ್ತಿನ್ನೇನು, ನಮಗೆ ಗಿಲ್ಟ್ ಕಾಡ್ತಿದೆ ಅಷ್ಟೇ. ನೋಡಕ್ಕಂತ ಲೈಫಲ್ಲಿ ಮಕ್ಕಳು ಆಗದೆ ಇರೋದು ಅಥವಾ ಮಕ್ಕಳು ಲೇಟಾಗಿ ಆಗೋದು ಇದು ಯಾವುದು ನಮ್ಮ ಕೈಲಿಲ್ಲ ಕಣೋ. ನಮ್ಮ ಕೈಲಿರೋದು ಪ್ರಯತ್ನ ಅಷ್ಟೇ. ಫಲ ಭಗವಂತ ಕೊಡಬೇಕು. ಪ್ಲೀಸ್. ಇಲ್ಲಮ್ಮ, ಮಹಿಮಾ ಆಲ್ರೆಡಿ ಕೈ ಚೆಲ್ಲಿ ಕೂತಿದ್ದಾಳೆ. ನಮಗೆ ಮಕ್ಕಳೇ ಆಗಲ್ಲ ಅನ್ನೋ ಮೈಂಡ್ ಸೆಟ್ಟಿಗೆ ಬಂದಿದ್ದಾಳೆ. ಡಾಕ್ಟ್ರ್ ಹತ್ರ ಹೋಗೋದಕ್ಕೂ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಅದೇ ನನಗೆ ಚಿಂತೆ ಆಗಿರೋದು. ಅವಳನ್ನ ಫೋರ್ಸ್ ಮಾಡೋದಕ್ಕೂ ಇಷ್ಟ ಇಲ್ಲ. ಹಾಗಂತ ಸುಮ್ಮನೆ ಇರೋದಕ್ಕೂ ಮನಸ್ಸಿಲ್ಲ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಮ್ಮ. ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತಪ್ಪ. ನೀನು ಹೆಚ್ಚು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಸ್ವಲ್ಪ ಟೈಮ್ ಕೊಡಿ. ಟೈಮೇ ಎಲ್ಲವನ್ನೂ ಸರಿ ಮಾಡುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ದೇವರಿದ್ದಾನೆ. ಅವನು ಯಾರಿಗೂ ಮೋಸ ಮಾಡಲ್ಲ. ಎಲ್ಲ ಒಳ್ಳೇದಾಗತ್ತೆ ಕಂದ. ಏನು ಒಳ್ಳೇದಾಗತ್ತೋ ಏನೋ.
ಹೇಗಿದ್ದೀರಾಳಿ ಅಂದರೆ ಚೆನ್ನಾಗಿದೆ. ಮತ್ತೆ ಯಾರು ಕಾಣಿಸ್ತಾ ಇಲ್ಲ ಮನೇಲಿ? ಮಹಿಮಾ ಮತ್ತು ಇವರು ಸ್ವಲ್ಪ ಆಚೆ ಹೋಗಿದ್ದಾರೆ. ಜೀವ ಸ್ವಲ್ಪ ಅಪ್ಸೆಟ್ ಆಗಿದ್ದಾನೆ, ರೂಮಲ್ಲಿ ಕೂತಿದ್ದಾನೆ. ಅಪ್ಸೆಟ್ ಆಗಿದ್ದಾನಾ? ಯಾಕೇನಾಯ್ತು? ಮಗು ವಿಷಯಕ್ಕೆ ಹೇಳಿ ಅಂದರೆ ಇಬ್ರಿಗೂ ಈಗ ಮಗು ಬೇಕು ಅಂತ. ಅದು ನಾನು ಇವರು ಕ್ಯಾಶುಯಲಾಗಿ ಅವ್ರ ಹತ್ರ ಹೇಳಿದ್ವಿ, ಭೂಮಿ ಮಗು ಇದ್ದಿದ್ರೆ ನಮಗೆ ಚೆನ್ನಾಗಿರ್ತಿತ್ತು, ಅದನ್ನು ಎತ್ತಾಡ್ಸೋಕ್ಕಾಗಲಿಲ್ಲ, ನೀವುಗಳಾದರೂ ಬೇಗ ಮಗು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಜಸ್ಟ್ ಕ್ಯಾಶುಯಲಾಗಿ ಹೇಳಿದ್ದಷ್ಟೇ. ಪಾಪ ಅವರಿಬ್ರು ಟ್ರೈ ಮಾಡ್ತಾ ಇದ್ದಾರೆ, ಅದು ಆಗ್ತಾ ಇಲ್ಲ. ಮೊದಲೆಲ್ಲ ಕೆರಿಯರು, ಫ್ಯಾಷನ್ನು, ಫ್ಯಾಮಿಲಿ ಪ್ಲ್ಯಾನಿಂಗು ಅಂತ ಡಿಲೇ ಮಾಡಿಬಿಟ್ರು. ಈಗ ಅದೇ ಒಂದು ದೊಡ್ಡ ಮಿಸ್ಟೇಕ್ ಆಗೋಗಿದೆ ಅನ್ಸುತ್ತೆ. ಆ ವಿಷಯಕ್ಕೆ ಇಬ್ಬರು ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದಾರೆ. ಆ ಸಿಚುಯೇಷನಲ್ಲಿ ಯಾರಿದ್ದಿದ್ರು ಆ ರೀತಿ ಆಗೋದು ಸಹಜ. ಅದಕ್ಕೆ ಹೇಳೋದತ್ತೆ, ಆಗೋ ಟೈಮ್ನಲ್ಲಿ ಎಲ್ಲ ಆಗ್ಬಿಟ್ರೆ ಯಾವುದೇ ಪ್ರಾಬ್ಲಮ್ ಇರಲ್ಲ. ಡಿಲೇ ಆದರೆ ಈ ಥರದ್ದೆಲ್ಲ ಆಗುತ್ತೆ. ಸರಿ ಬಿಡಿ, ಹಳೆದೆಲ್ಲ ಯಾಕೆ ಎತ್ಕೋದು. ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ರಾ? ಹಾಂ, ಹೋಗಿದ್ರು, ಎಲ್ಲ ಚೆಕಪ್ಪು ಮಾಡಿಸಿದ್ರು. ಆದರೆ ಏನೂ ರಿಸಲ್ಟ್ ಸಿಕ್ಕಿಲ್ಲ ಅಂತ ಮಹಿಮಾ ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದಾಳೆ. ಇನ್ಮೇಲೆ ನಾನು ಯಾವ ರೀತಿ ಚೆಕಪ್ಗೆ ಹೋಗಲ್ಲ ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾಳೆ. ಇದರೆಲ್ಲದ್ರ ಜೊತೆ ಅವ್ರಿಗೆ ತುಂಬ ಗಿಲ್ಟ್ ಕಾಡ್ತಾ ಇದೆ, ನಮ್ಮಿಬ್ರಿಗೆ ಮೊಮ್ಮಕ್ಕಳನ್ನ ಕೊಡೋಕ್ಕಾಗ್ಲಿಲ್ವಲ್ಲ ಅಂತ. ನಾವು ಅವ್ರ ಹತ್ರ ಸಾಮಾನ್ಯವಾಗಿ ಕೇಳಿದ್ಬಿಟ್ರೆ ಯಾವತ್ತೂ ಈ ವಿಷಯದಲ್ಲಿ ನಾವು ಫೋರ್ಸ್ ಮಾಡಲಿಲ್ಲ. ಆದರೂ ಗೊತ್ತಿಲ್ಲ, ಅವರಿಬ್ರಿಗೂ ತುಂಬ ಗಿಲ್ಟ್ ಕಾಡ್ತಾ ಇದೆ, ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಟ್ಟಿದ್ದಾರೆ. ಅವ್ರ ಹತ್ರ ಯಾವ ರೀತಿ ಮಾತಾಡಬೇಕು, ಹೇಗೆ ಸಮಾಧಾನ ಹೇಳಬೇಕು ನನಗೇನೂ ಅರ್ಥ ಆಗ್ತಿಲ್ಲ. ಅದಕ್ಕೆ ನಿಮ್ಮನ್ನು ಬರಕ್ಕೆ ಹೇಳ್ದೆ ಅಳಿ ಅಂತ. ಸರಿ ಬಿಡಿ ಅತ್ತೆ, ನಾನು ಮಾತಾಡ್ತೀನಿ ಅವ್ರ ಹತ್ರ, ಸರಿ ಹೋಗುತ್ತೆ. ಸಾರಿ ಅಳಿ ಅಂದರೆ, ಪಾಪ ನೀವು ಕೆಲಸದಲ್ಲಿದ್ರಿ, ನಾನು ತೊಂದರೆ ಕೊಟ್ಬಿಟ್ಟೆ. ಭೂಮಿ ಇದ್ದಿದ್ರೆ ಅವಳ ಹತ್ರ ಎಲ್ಲವನ್ನೂ ಹೇಳ್ಕೊಬೋದಿತ್ತು. ಹಾಗೆಲ್ಲ ಯಾಕೆ ಮಾತಾಡ್ತೀರಾ ಅತ್ತೆ? ನಾನು ಈ ಮನೆ ಹಿರಿ ಮಗನೇ ಅಲ್ವಾ? ಭೂಮಿಕಾ ಇದ್ದಿದ್ರೆ ಹೌದು, ನೀವೆಲ್ಲಾನು ಅವ್ರ ಹತ್ರ ಹೇಳ್ಕೊತಾ ಇದ್ರಿ. ಈಗ ನನ್ನ ಹತ್ರ ಹೇಳ್ಕೊತಾ ಇದ್ರಿ. ಈ ವಿಷಯ ನನಗೂ ಸಂಬಂಧಪಟ್ಟಿದ್ದೆ ತಾನೇ. ನೀವು ಏನೇ ಇದ್ರು ನನ್ನ ಹತ್ರ ಹೇಳ್ಕೊಬೋದು. ನನ್ನ ಕೈಲಾಗಿದ್ದು ನಾನು ಮಾಡ್ತೀನಿ. ಥ್ಯಾಂಕ್ ಯು ಅಳಿ ಅಂದರೆ. ಒಂದು ನಿಮಿಷ ಬಂದೇ ಇರಿ. ಅಮೃತಧಾರೆ